ಈ ನಮ್ಮ ನೆಲದ ಸದ್ಗುಣವೂ ದುರ್ಗುಣವೂ ಅದು ನಿಮಗೆ ಬಿಟ್ಟಂಥದ್ದು. ಅಂಥ ಒಬ್ಬ ಕಲಾಕಾರನ ಹುಡುಕೆ ಈ ಮಣ್ಣಿನ ಮಕ್ಕಳೊಂದಿಗೆ ಬೆರೆತ ಸಾಹಸ ಮಾಡಿದ್ದಾರೆ ನಮ್ಮ ಸಿ ಕೆ ಎನ್ ಅವರಿಗೆ, ಅವರು ಡಾಕ್ಟರ್ ನಮ್ಮ ಬೆಟಗೇರಿ ಅವರು. ಇವ್ರ ಅನುಭವಗಳನ್ನ ಈ ಸಂದರ್ಭ ಏನಾಯಿತು ಮತ್ತು ಈ ಜವಾಬ್ದಾರಿ ಯಾಕೆ ಇವರೇ ವಹಿಸಿದ್ರು ಅಂತ. ಸರ್ ನಮಸ್ಕಾರ. ನಮ್ಮ ಕನ್ನಡ ನಾಡು ಸರ್, ಇದು ಕಲೆಗಳ ಬೀಡು. ನೀವು ಹೇಳಿ ಸರ್, ನಮ್ಮದು ನಾಡು ಹೆಂಗಿತ್ತಂದ್ರೆ ನಮ್ಮ ಕವಿ ಶ್ರೀ ವಿಜಯ ಅವರು ಹೇಳಿದಂಗೆ ಸರ್, ಇದು ಕಾವೇರಿಯಿಂದ ಗೋದಾವರಿವರ ಮಿರ್ಪ ನಾಡದ ಕನ್ನಡದೋಳು ಭಾವಿಸಿದ ಜನಪದಂ ಹೊಸದ ಒಳಿಯ ವಿಲಿನ ವಿಷಯ ವಿಶೇಷಂ ಪದನರಿದು ನುಡಿಯಲಂ ನುಡಿದನು ಅರಿದ ಅರಿಯಲು ಮಾರ್ಪರ ನಾಡವರ್ಗಲ್ ಚದುರರ ನಿಜಂ ಕುರಿತುವುದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ನೀವು ಹೇಳಿದ ಮಾತು ಸರ್ ಅಕ್ಷರಶಃ ಸತ್ಯ ಸರ್. ನಮ್ಮ ಗ್ರಾಮೀಣರು ಏನೇನು ಅಪೇಕ್ಷೆ ಇಲ್ಲದೆ ಕೊಟ್ಟು ಸರ್, ಅವರು ತಮ್ಮ ಮನುಷ್ಯನ ಒಂದು ಆನಂದಕ್ಕಾಗಿ ಏನು ಚಂದ ನಮ್ಮ ಜನಪದರು ಹೃದಯ ಶ್ರೀಮಂತರು ಸರ್. ಆರ್ಥಿಕವಾಗಿ ಅವ್ರ ಬಡತನದೊಳಗೆ ಇದ್ದರೂ ಸಹಿತ ಅವರ ಹೃದಯ ಮಾತ್ರ ಶ್ರೀಮಂತಿಕೆಯಿಂದ ಕೂಡಿದೆ ಸರ್. ಇಂಥ ಒಂದು ಶ್ರೀಮಂತ ಹೃದಯ ಇದ್ದಂಥ ಒಂದು ಜನಪದ ಸಸಿಗೆ ಸರ್ ಒಂದು ಆಶ್ರಯದಾತರಾಗಿ ನಿಂತವರು ಈ ಸಂದರ್ಭಗಳನ್ನು ಸ್ಮರಣೆ ಮಾಡ್ಬೇಕು ಸರ್. ಬೆಂಗಳೂರು ಮೈಸೂರು ಹೆದ್ದಾರಿಯ ಮೇಲೆ ಸರ್ ಒಂದು ಜಾನಪದ ಲೋಕ ಅಂಥೇಳಿ ಒಂದು ಸಂಸ್ಥೆ ಸರ್. ಅದನ್ನು ಕಟ್ಟಿದವರು ಸರ್ ನಾಡೋಜ ಡಾಕ್ಟರ್ ಎಚ್.ಎಲ್. ನಾಗೇಗೌಡರು ಸರ್. ಆ ಪುಣ್ಯಾತ್ಮರು ತಮ್ಮೊಂದು ಉದಾರ ಒಂದು ಹೃದಯದಿಂದ ಸರ್ ಈ ಜಾನಪದ ಕಲೆಗಳನ್ನು ಜಾನಪದ ಕಲಾವಿದರನ್ನು ಅಪ್ಪಿಕೊಳ್ಳದೇ ಇದ್ದರು ಸರ್ ಜಾನಪದ ಲೋಕ ಸೃಷ್ಟಿ ಆಗ್ತಾ ಇರಲಿಲ್ಲ ರೀ. ಮತ್ತು ಅವರು ಆವಾಗ IAS ಆಫೀಸರ್ ಸರ್, ಒಂದು ಜಿಲ್ಲಾಧಿಕಾರಿಯಾಗಿ ಸರ್ ಅವರು ಕೆಲವೊಂದು ಎಲ್ಲಿ ಹೋದರೂ ಸಹಿತ ಪ್ರತಿಯೊಂದು ಗ್ರಾಮಗಳೆಲ್ಲ ಅಡ್ಡಾಡ್ಯಾರ ಸರ್. ಈ ಜಿಲ್ಲೆಯಾದ್ಯಂತ ರೀ ಎಲ್ಲೆಲ್ಲಿ ಪ್ರಾಚ್ಯ ವಸ್ತುಗಳು ಸಿಗ್ತಾವಲ್ಲ ರೀ ಅವನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ರೀ. ಅಷ್ಟಲ್ರಿ ಸುಮಾರು ಒಂದು 8-10 ಎಕರೆ ಭೂಮಿ ಒಳಗೆ ರೀ ಜಾನಪದ ಲೋಕವನ್ನು ಕಟ್ಟಿದ್ದಾರೆ ಸರ್. ಅದರಲ್ಲಿ ಸರ್ ನಮ್ಮ ರಾಮಯ್ಯ ಹಾಸ್ಪಿಟ್ಲ್ ಅಲ್ರಿ ಬೆಂಗಳೂರಾಗ, ಅಲ್ಲಿಂದ ಅವ್ರದ್ದು ದೊಡ್ಡ ಒಂದು ಕಚೇರಿ ಇದೆ ರೀ. ಆ ಪುಣ್ಯಾತ್ಮರು ಸರ್ ಈ ಒಂದು ಜಾನಪದ ಒಂದು ಬಗ್ಗೆ ಆಸಕ್ತಿಯನ್ನು ವಹಿಸಿ ಇಷ್ಟೊಂದು ದೊಡ್ಡ ಕೆಲಸ ಮಾಡಿದಾರಲ್ಲ ಸರ್. ಅಲ್ಲಿ ಜಾನಪದ ಲೋಕ ಸೃಷ್ಟಿಯಾಗಿ ರೀ ಎಲ್ಲ ಕಲೆಗಳು ರೀ ವಿಧಿಗೇನು ಹಿಡಿಯಲ್ಲ ಸರ್, ಎಲ್ಲ ಕಲೆಗಳ ಕಲಾವಿದರ ಕೆಲವು ದಿವಸ ರೀ ಕೆಲವು ಮೂರ್ತಿಗಳನ್ನು ಕೂಡ ಇದು ಮಾಡಿದ್ದಾರೆ ರೀ. ಅದ್ರ ಜೊತೆಗೆ ಸರ್ ಅವರಿಗೆ ಜೊತೆಯಾಗಿ ಅವ್ರು ಇದನ್ನು ಮಾಡಿದ್ದಾರೆ ಒಂದು ಸರ. ನಂತರ ನಮ್ಮ ಇದು ತೆಮ್ಮೇಗೌಡ ಅಂತೇಳಿ IAS ಆಫೀಸರ್ ಸರ್, ಅವರು ಆಫೀಸರ್ ಸರ್, ಅವರು ಜಿಲ್ಲಾಧಿಕಾರಿಗಳಿದ್ರು ಸರ್. ಅಷ್ಟೇ ಅಲ್ಲ ಸರ್ ನಮ್ಮ C ರಾಮಚಂದ್ರೇಗೌಡರು ವಿದ್ವಾಂಸರು ಸರ್. ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅಂತಿದ್ರು ಸರ್, ಅವರು ನಮ್ಮ H.L. ನಾಗೇಗೌಡರ ಮಗಳು ಸರ್. ಆಮೇಲೆ ಸರ್ ಆದಿತ್ಯ ನಿರಾಜಿತ ಅವರ ಮೊಮ್ಮಗಾರೆ ಮತ್ತು ಡಾಕ್ಟರ್ ಬಾಣಂದೂರು ಕೆಂಪಯ್ಯ ಅವರು